ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಮೃತ ಮಹೋತ್ಸವಕ್ಕೆ ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿರ್ತಕ್ಕಂಥದ್ದು. ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ನಟರು ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಆಪ್ತರಾದಂತಹ ಸುಂದರ್ ರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಮೊದಲನೇದಾಗಿ 75ನೇ ವರ್ಷ ಅನ್ನೋದೇ ಒಂಥರ ಹೆಮ್ಮೆ ಅನಿಸುತ್ತೆ ಸರ್. ಖಂಡಿತ. ಯಾಕೆಂದರೆ 75 ಅನ್ನೋದು ಈ ಕೋವಿಡ್ ನಂತರ ನಾವೆಲ್ಲ ಉಳ್ಕೊಂಡಿರೋದೇ ತುಂಬ ದೇವ್ರಿಗೆ ನಮಸ್ಕಾರ ಹೇಳಬೇಕು. ಯಾಕೆಂದರೆ ಸುಮಾರು ವ್ಯಾಕ್ಸಿನ್ಗಳೆಲ್ಲ ತೆಗೆದುಕೊಂಡು ಮತ್ತೆಲ್ಲ ಹಾಗೆ ತೊಂದರೆಗಳಾಗಿರೋದೆಲ್ಲ ಕೇಳಿದ್ದೀವಿ. ಮನುಷ್ಯನಿಗೆ ಆಯುಸ್ ಕೊಟ್ಟಿರೋದು 120 ವರ್ಷ. ಚೆನ್ನಾಗಿ ಆರೋಗ್ಯವಾಗಿರ್ಬೋದು ಅಂದರೆ 120 ವರ್ಷ. ಆದರೆ ಸುಮಾರು ಜನ ಅದರಲ್ಲಿ ಎಸ್ಪೆಷಲಿ ಕಲಾವಿದರು 50-60ಕ್ಕೆ ತೀರ್ಕೊಂಡ್ಬಿಡ್ತಾರೆ. ಯಾಕಂದರೆ ಆ ಮಟ್ಟದ ಒಂದು ಸ್ಟ್ರೆಸ್ ಇರುತ್ತೆ. ಅದು ಬಹುಶಃ ಬರೀ ನಾನು ವಿಷ್ಣುವರ್ಧನ್ನ ಗುರಿ ಇಟ್ಕೊಂಡು ಮಾತಾಡ್ತೀನಿ ಅಂತಲ್ಲ, ಬಟ್ ನನ್ನನ್ನು ಸೇರಿಸ್ಕೊಂಡೆ ಹೇಳಬೇಕು ಅಂತಂದರೆ ನನಗೂ 75 ಆಯ್ತು. ಈಗ ಐ ಆಮ್ ಆಲ್ಸೋ 75. ವಿಷ್ಣು ಬದುಕಿದ್ದಿದ್ರೆ ಇವತ್ತಿಗೆ 75+ ಆಗಿರೋದು. 2009ರಲ್ಲಿ ಅವ್ರು ತೀರ್ಕೋತಾರೆ. ಅಲ್ಲಿಂದ ಆಚೆ ಇವತ್ತು ಹೆಚ್ಚು ಕಡಿಮೆ 17 ವರ್ಷ ಆಯಿತು ಅವರನ್ನು ಕಳ್ಕೊಂಡು ನಾವು. ಬಟ್ ಈಗ ಒಂದು ಈ ಏನು 75 ವರ್ಷದಲ್ಲಿ ಏನು ನಾವು ಮಾಡಬೇಕಾಯ್ತು ನಮ್ಮ ಕರ್ತವ್ಯ ಅಂದರೆ ಚಿತ್ರೋದ್ಯಮದ ಒಂದು ಅದು ಇದಾಗಿ ಭಾಗಿಯಾಗಿ ನಾವು ಮಾಡಬೇಕು. ಆದರೆ ಈಗ ಆಲ್ರೆಡಿ ಇದನ್ನು ಒಂದು ವರ್ಷದ ಹಿಂದೆಯೇ ನಮ್ಮ ಈ ಅಭಿಮಾನಿ ಸಂಘದವರು ಆಲ್ರೆಡಿ ಪ್ರಾರಂಭ ಮಾಡಿಬಿಟ್ರು. ಆವಾಗ ಅವ್ರು ಚರ್ಚೆ ಮಾಡಿದಾಗ ಸ್ವಲ್ಪ ಏನೋ ಬಡ್ಜೆಟಿಂಗ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಲೆಕ್ಕಾಚಾರ ಹಾಕಿ ವೆನ್ಯೂ ಎಲ್ಲಿ ಮಾಡೋದು ಏನೋ ಅನ್ನೋದೆಲ್ಲ ಸ್ವಲ್ಪ ಯೋಚನೆ ಮಾಡಿಕೊಂಡು ಈಗ ಇವತ್ತು ಅದಕ್ಕೆ ಒಂದು ಚಾಲನೆ ಕೊಟ್ಟಿದ್ದಾರೆ. ಅಂದರೆ ಇವತ್ತಿಂದ ಮಾಡಬೇಕು ಅಂತ ಹೇಳಿ ನಿಮಗಿದೆಲ್ಲ ಪ್ರೆಸ್ ಮೀಟಲ್ಲೇ ಹೇಳಿದಾರಲ್ಲ ನಿಮಗೆ. ಹಾಗಾಗಿ ನನ್ನ ಉದ್ದೇಶ ಇಷ್ಟೇ, ನಾವು ನಮ್ಮ ಏನೇನು ನಮ್ಮ ನಟರುಗಳು ಇರ್ಬೋದು, ಇವತ್ತು ಶಂಕರ್ನಾಗಿರ್ಬೋದು, ಅಂಬರೀಷ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ರಾಜ್ಕುಮಾರ್ ಇರ್ಬೋದು, ಕಲ್ಯಾಣ್ ಕುಮಾರ್ ಇರ್ಬೋದು, ಉದಿತ್ ಕುಮಾರ್, ಇವರೆಲ್ಲ ಪಿಲ್ಲರ್ಸ್ ಆಫ್ ದಿ ಇಂಡಸ್ಟ್ರಿ. ಇವರೆಲ್ಲ ಕೊಟ್ಬಿಟ್ಟು ಹೋದರು. ಇಂಡಸ್ಟ್ರಿಗೆ ಭಾಳಷ್ಟು ಸಾಧನೆ ಮಾಡಿಬಿಟ್ಟು ಹೋದರು. ಮುಂದಿನ ಜನಾಂಗಕ್ಕೆ ಇವರು ಮಾಡಿರೋ ಸಾಧನೆ ಏನು ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕಾಗತ್ತೆ. ಹಾಗಾಗಿ ಅಭಿಮಾನಿ ಬಳಗದವರು ಬಂದು ಕೂತು ಈ ಜಾಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಿದಾಗ ನನ್ನನ್ನಾಗಲಿ ರಾಜೇಂದ್ರ ಸಿಂಗ್ ಬಾಬುನ ಅವರಾಗಲಿ ಮತ್ತು ನಾನು ಇವಾಗ ಮಾತಾಡಬೇಕಾದ್ರೆ ನಾನು ವೈಯಕ್ತಿಕವಾಗಿ ಸುಂದರ್ ರಾಜಾಗಿ ಮಾತಾಡ್ತಾಯಿದ್ದೀನಿ. ಬಟ್ ಇದನ್ನು ಚಿತ್ರೋದ್ಯಮ ಅಂತ ಹೇಳಬೇಕಾದಾಗ ನಾನು ಅವ್ರಗಳ ಜೊತೆ ಕೂತು ಚರ್ಚೆ ಮಾಡಿ, ಯಾಕಂದರೆ ವಾಣಿಜ್ಯ ಮಂಡಳಿ ಆಗಿರ್ಬೋದು, ಕಲಾವಿದರ ಸಂಘ ಆಗಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಲ್ಲಿ ನಮ್ಮದೇ ಆದಂಥ ಒಂದು ಬಯಲಾಗಳಿರುತ್ತೆ. ಹೆಂಗೆ ಮಾಡೋದು ಏನು ಅನ್ನೋದು ಎಲ್ಲ ಇರುತ್ತೆ. ಹಿರಿಯರ ಜೊತೆ ಚರ್ಚೆ ಮಾಡಿಬಿಟ್ಟು ಇದಕ್ಕೆ ಹೇಗೆ ನಾವು ಸಾಥ್ ಕೊಡೋದು ಅಂತ ಹೇಳಿ ಮಾಡ್ತೀವಿ. ವೈಯಕ್ತಿಕ ನಾನಂತೂ ಭಾಗಿಯಾಗಿದ್ದೀನಿ ಇದಕ್ಕೆ. ಯಾಕೆಂದ್ರೆ ನನ್ನ ಫ್ರೆಂಡು ವಿಷ್ಣು ನನ್ನ ಮಿತ್ರ. ಅವನು ನಿಮಗೆಲ್ಲ ಅವರು ಸಿನಿಮಾದಿಂದ ಪರಿಚಯ ಆಗಿರ್ತಾರೆ. ನನಗೆ ಸಿನಿಮಾಗಿಂದ ಮುಂಚೆಯಿಂದನೂ ಪರಿಚಯ ಇರೋದ್ರಿಂದ. ಹೌದು, ನೀವು ಹೇಳಿದ್ರಿ ಅದೇ ಕಾಲೇಜಿಂದನೂ ಕೂಡ ನಾವು ಸ್ನೇಹಿತರು. ನಾವೊಂದು ಹೆಚ್ಚು ಕಡಿಮೆ ನನಗೆ ನೆನಪಿರೋದಂದರೆ 65ರಿಂದ ನಾವು ಫ್ರೆಂಡ್ಸ್. 1965 ಅವ್ರ ಚಿತ್ರರಂಗಕ್ಕೆ ಬಂದಿದ್ದು 71, 72ರಲ್ಲಿ ಬಂದಿದ್ದು. ಆ ಮುಂಚೆ 7 ವರ್ಷಗಳು ಏನಿತ್ತು ಅದು ನಮ್ಮ ಇದು ಒಂದು ಹುಡುಗಾಟಿಕೆ ವಯಸ್ಸದು. ನಾವು ಕ್ರಿಕೆಟ್ ಆಡ್ತಾಯಿದ್ವಿ ಅಲ್ಲಿ ಇದರೊಳಗೆ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ. ಆಮೇಲೆ ಹಾಡು ಹೇಳ್ತಾಯಿದ್ವಿ. ಆಮೇಲೆ ಅವ್ರ ಮನೆಗೆ ನಾವು ಹೋಗ್ತಾಯಿದ್ದೆ, ನಮ್ಮ ಮನೆಗೆ ಅವರು ಬರ್ತಾಯಿದ್ರು. ನಮ್ಮದು ಗಾಂಧಿ ಬಜಾರಲ್ಲೇ ಇತ್ತು ಮನೆ, ಅವ್ರದ್ದು ಶಂಕರ ಮಠದ ಹತ್ರ ಇತ್ತು ಮನೆ. ಹೀಗೆ ಒಂಥರ ಯಾವಾಗಲೂ ವೈಟ್ ಆ್ಯಂಡ್ ವೈಟಲ್ಲಿ ಬರೋರು ಕಾಲೇಜಿಗೆಲ್ಲ. ವೈಟ್ ಆ್ಯಂಡ್ ವೈಟ್. ಆಮೇಲೆ ನಡಿಗೆನೇ ಒಂಥರ ಸ್ಟೈಲಾಗಿರೋದು ನಾನು ನೋಡಿದ್ದೀನಿ ಭಾಳ. ಅದೆಲ್ಲ ನೆನೆಸ್ಕೊಂಡ್ರೆ ತುಂಬ ಅಟ್ರಾಕ್ಟಿವ್ ಪರ್ಸ್ನಾಲಿಟಿ. ಆಮೇಲೆಲ್ಲ ಇತಿಹಾಸ. ಅವರು ಸಿನಿಮಾ ರಂಗಕ್ಕೆ ನಾಗರಾವ ಆಯಿತು. ನಾಗರಾವ ಆದ ತಕ್ಷಣವೇ ನಾನು 1 ವರ್ಷದಲ್ಲೇ ಇನ್ನೊಂದು ಪಿಕ್ಚರ್ ಮಾಡಿದೆ. ನನ್ನ ಬಂದು ಕಾಡು ಅಂತ. ಅವ್ರದ್ದು ನಾಗರಾವ ಬಂದಿತ್ತು, ನನ್ನದು ಕಾಡು ಬಂದಿತ್ತು. ಆಮೇಲೆ ನಮ್ಮ ಎಡಕಲ್ಗುಡ್ಡ ಚಂದ್ರಶೇಖರ್ ಇದ್ದ. ಆವಾಗ ಒಂದು ಸೆಲೆಕ್ಷನ್ ಸೆಂಟ್ರ್ ಅಂತ ಇತ್ತು, ಪಾಂಡು ಅಂತ. ಅವ್ರದ್ದೊಂದು ಕಾರಿತ್ತು. ಆ ಕಾರನ್ನ ಇವನು ತೊಗೊಂಡು ಆ ಕಾರಲ್ಲಿ ಕೂತ್ಕೊಂಡು ನಾವು ಊರೆಲ್ಲ ಸುತ್ತಾಯಿದ್ವಿ. ಆ ನೆನಪಲ್ಲೇ ಚೆನ್ನಾಗಿದ್ದು ನನಗೆ ತುಂಬ ಇದೆ ಅದನ್ನ. ಸೊ ಇಟ್ ವಾಸ್ ಆಲ್ ಹ್ಯಾಪಿ ಡೇಸ್. ಸೊ ಅಂತಹ ಒಬ್ಬ ಮೇರು ವ್ಯಕ್ತಿಯ ಒಂದು ಅಮೃತೋತ್ಸವವನ್ನು ಮಾಡೋದು ಅಂತಿದ್ದಲ್ಲ, ಬಹಳ ಜವಾಬ್ದಾರಿಯಾದ ಕೆಲಸ. ಅದನ್ನು ಕೇವಲ ಒಂದು 10 ದಿವಸದಲ್ಲಿ ಮಾಡಿ ಮುಗಿಸ್ಬಿಡೋಕ್ಕಾಗಲ್ಲ. ಅದಕ್ಕೆ ಅವರೇ ಹೇಳ್ದಂಗೆ ಬೆಳಗಿನ ಜಾವ 6 ಗಂಟೆಯಿಂದ ಹಿಡಿದು ಮಧ್ಯರಾತ್ರಿ 12 ಗಂಟೆವರೆಗೂ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ 24 hours ಜಾಬ್ ಅದು. ಇನ್ನೊಂದು 6 ಗಂಟೆ ಬಿಟ್ಟರೆ ಅದು ಬೆಳಗಿನ ಜಾವ 6 ಗಂಟೆನೇ ಆಗಿಬಿಡುತ್ತೆ. 6 to 6 ಅಂದರೆ 24 hours. ಸೊ ಅಷ್ಟು ಆ್ಯಕ್ಟಿವಿಟೀಸನ್ನು ಮಾಡಬೇಕು ಅಂತಂದರೆ ಏನೇನು ಯೋಚನೆಗಳು ಏನೇನು ಮಾಡಿರುತ್ತೆ ಅಂತೆಲ್ಲ ಬ್ಲೂ ಪ್ರಿಂಟ್ ಹಾಕ್ಕೋತೀವಿ. ಅದೇ ರೀತಿ ಎಲ್ಲ ಅವ್ರ ಜೊತೆ ಅವರ
ಜೊತೆ ಅಭಿನಯಿಸಿರುವ ಎಲ್ಲ ಕಲಾವಿದರು, ಅದು ಕೇವಲ ಕರ್ನಾಟಕದವರು ಅಂತಲೇ ಅಲ್ಲ, ಬೇರೆ ಬೇರೆ ರಾಜ್ಯದ ಭಾಗಗಳಿಂದ ಬಂದಂತಹ ಕಲಾವಿದರು. ಅದರಲ್ಲಿ ಎಸ್ಪೆಷಲಿ ಹೀರೋಯಿನ್ಸ್ ಯಾರ್ಯಾರು ಜೊತೆಯಲ್ಲಿದ್ದಾರೆ ಮತ್ತು ಪೋಷಕ ಕಲಾವಿದರು ಯಾರ್ಯಾರು ಬದುಕಿದ್ದಾರೆ ಅವ್ರನ್ನೆಲ್ಲ ಕರೆದು ಅವ್ರಿಗೆಲ್ಲ ಸನ್ಮಾನ ಮಾಡೋದ್ರ ಮೂಲಕ ಈ ಅಮೃತ ಮಹೋತ್ಸವ ಏನಿದೆ ಅದಕ್ಕೊಂದು ನಿರ್ದಿಷ್ಟವಾದ ಒಂದು ಬೆಲೆ ಬರುತ್ತೆ ಅನ್ನೋದನ್ನು ಮಾಡ್ತಾಯಿದ್ವಿ. ನಾನು ಅಮೃತ ಮಹೋತ್ಸವ ಅಮೃತ ಭವನ ಯಾಕೆ ಮಹೋತ್ಸವದ ಭವನ ಅಂತಂದರೆ ಪರ್ಮನೆಂಟ್ ಒಂದು ಸ್ಟ್ರಕ್ಚರ್ ಅದು ಎಷ್ಟು ದೊಡ್ಡದಾಗಿರ್ಬೇಕು, ಎಷ್ಟು ಚಿಕ್ಕದಾಗಿ ಅದನ್ನು ನಾನು ಯೋಚನೆ ಮಾಡಿದೆ. ಅದನ್ನು ಆಗೋ ಅವ್ರ ಹೆಸರಲ್ಲಿ ಇದ್ದರೆ ಏನಾಗುತ್ತೆ, ಅದೊಂಥರ ನಾನು ಹೇಳೋದು, ಈಗ ದೇವಸ್ಥಾನ ಕಟ್ತೀವಿ ಅದೆಲ್ಲ ಬೇಕಾಗಿಲ್ಲ, ಅದು ಬೇಕಾಗಿಲ್ಲ. ದೇವಸ್ಥಾನ ಕಟ್ಟೋದು ಅದೆಲ್ಲ ಇಂಡಿವಿಜುವಲ್ ಇಟ್ಬಿಟ್ಟು ನೀವು ಭವನ ಅಂತ ಕಟ್ಟಿದಾಗ ಏನಂತ ಅಲ್ಲೊಂದು ಆ್ಯಕ್ಟಿವಿಟೀಸ್ ಆಗುತ್ತೆ. ಅಲ್ಲಿ ಈ ಒಂದು 4-5 ಚಿಕ್ಕ ಇದೆಲ್ಲ ಅವರು 24 hours ಸಿನಿಮಾ ಹೋಗ್ತಾ ಇರಬೇಕಲ್ಲಿ. ನೀವು ಇವಾಗ ಶೇಕ್ಸ್ಪಿಯರ್ದು ಹಿಂಗೆ ಲಂಡನ್ನಲ್ಲಿ ಹೋದರೆ ಒಂದು ಅವ್ರದ್ದು ಮಾನ್ಯುಮೆಂಟ್ ಇದೆ, ಆ ಥರ ಆಗಿಬಿಡಬೇಕು ಅದು. ಆವಾಗ ಏನಾಗುತ್ತೆ, ಶಾಶ್ವತವಾಗಿ ವಿಷ್ಣುವರ್ಧನ್ ಬಗ್ಗೆ ಅಲ್ಲಿ ಬುಕ್ಸ್ಗಳಿರ್ಬೋದು, ಕನ್ನಡ ಇಂಡಸ್ಟ್ರಿ ಬಗ್ಗೆ ಬುಕ್ಸ್ಗಳಿರ್ಬೋದು, ಜನರಲ್ ಆಗಿರ್ಬೋದು, ಇವೆಲ್ಲವನ್ನು ಒಗ್ಗೂಡಿಸಿಕೊಂಡು ಮಾಡುವ ಕೆಲಸ ಇದೆಯಲ್ಲ, ಅದು ನಾವು ಮಾಡುವ ಅಮೃತ ಮಹೋತ್ಸವಕ್ಕೆ ಒಂದು ದೊಡ್ಡ ಬೆಲೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಸರ್, ಈ ನಿಮ್ಮ ಆಪ್ತ ಗೆಳೆಯ ವಿಷ್ಣುವರ್ಧನ್ ಅವರು ಇದ್ದಿದ್ದರೆ ಹೇಗಿರ್ತಿತ್ತು ಸರ್ ಆ ಸಂಭ್ರಮ? ಏನು ಸಂಭ್ರಮ ಅಷ್ಟೇ. ಅಯ್ಯೋ, ಅವನಿರೋ ಕಡೆ ಗಲಾಟೆ, ಅವನಿರೋ ಕಡೆ ಹಾಡು, ಅವನಿರೋ ಕಡೆ ಕುಣಿತ ಮಾತು, ಏನು ಕೊರೆ ಇರಲ್ಲ, ಎಲ್ಲಿದ್ದರೂ ಅವನಷ್ಟೇ. ಅವನು ಈಸ್ ಎ ಹ್ಯಾಪಿ ಗೋ ಲಕ್ಕಿ ಮ್ಯಾನ್. ನಮ್ಮ ಒಂದು ದಿವಸ ಕೂಡ ಎಲ್ಲರೂ ಚೇಷ್ಟೆ. ಅವನು ಅಂಬರೀಷ ಸೇರಿಬಿಟ್ರೆ ಒಂಥರ ಜುಗಲ್ಬಂದಿ. ಸಾಲಿದ್ದಕ್ಕೆ ಮೋಹನ್ ಅಂತ ಇವರು ಇದ್ದಾರೆ, ತೆಲುಗು ಆ್ಯಕ್ಟ್ರು ಇವರು, ಅವರು ಬಂದು ಸೇರ್ಕೊಂಡ್ಬಿಟ್ರೆ ಒಂದು ಹೊಟ್ಟೆ ಹಿಂಡಿ ಬಿಡುತ್ತೆ, ಅಷ್ಟನ್ನು ಇದು ಮಾಡೋರು ಅವರು. ಯಾರೆಲ್ಲ ಕ್ಲಾಸಿಕ್ ಫ್ರೆಂಡ್ಸ್ ಅವರೆಲ್ಲ. ಅವ್ರ ಜೊತೆ ಸಿನಿಮಾ ಮಾಡಿದಂಥ ಸಂದರ್ಭದಲ್ಲಿ ಅಂದರೆ ಅದು ಸೆಟ್ ಇದಾಗಿರಲ್ಲ, ಅದು ಒಂಥರ ಜಾಯ್ಫುಲ್ ಎಂಜಾಯ್ಮೆಂಟ್ ಮೂಮೆಂಟೇ ಆಗಿರುತ್ತೆ. ನಿಮಗೆ ಬಂಗಾರ ಜಿಂಕೆ ಮಾಡಿದ್ರಿ, ದಿಗ್ಗಜರ ಟೈಮಲ್ಲಿ ಎಲ್ಲ ಮಾಡಿದ್ರಿ. ಸೊ ಆ ಸಂದರ್ಭ ಹೇಗಿತ್ತು? ಬಂಗಾರದ ಜಿಂಕೆ ಮಾಡಬೇಕಾದ್ರೆ ಅದು ನನ್ನ ಮೊದಲನೇ ಸಿನಿಮಾ. ಬಂಗಾರದ ಜಿಂಕೆ ಅದು ಆಗಲೇ ಅವ್ರದ್ದು 8-10 ಸಿನಿಮಾ ಆಗೋಗ್ಬಿಟ್ಟಿತ್ತು. ನನಗೆ ನನ್ನ ಸಹಪಾಠಿ ಕಾಲೇಜ್ ಮಿತ್ರ ಅವನ ಜೊತೆಗೆ ನಾನು ಮಾಡ್ತಾಯಿದ್ದು ಫಸ್ಟ್ನವಾಗ ಒಂಥರ ಖುಷಿ ಮತ್ತು ಒಂಥರ ಭಯನೇ ಇತ್ತು. ಅಂದರೆ ಈಸ್ ಆಲ್ರೆಡಿ ಬಿಕಮ್ ಎ ಸ್ಟಾರ್, ನಾವಿನ್ನೂ ಹೆಜ್ಜೆ ಇಡ್ತಾಯಿದ್ದೀವಿ. ಹೆಂಗೆ ಹೋಗೋ ಬಾರೋ ಅಂತ ಕರೆಯೋದಾ, ಅಥವಾ ಬನ್ನಿ ಸರ್ ಹೋಗಿ ಸರ್ ಅಂತ ಕರೆಯೋದಾ ಅಂತ ಇದ್ದೆ. ಫಸ್ಟೆಲ್ಲ ಬನ್ನಿ ಸರ್ ಹೋಗಿ ಸರ್ ಅಂದೆ, ಏನೋ ಸಾರು ಬೂರು ಸಾಂಬಾರು ಅಂತೀಯ, ನೀನು ಈ ಕಾಲೇಜಲ್ಲಿ ಹಿಂಗೆ ಕರಿತಾಯಿದ್ದೆ ಹಂಗೆ ನಾನು ಯೂಶಲಿ ಕುಮಾರ್ ಅಂತ ಕರಿತಾಯಿದ್ದೆ. ಸಂಪತ್ ಅಂತ ಯಾವತ್ತೂ ಕರೆದೇ ಇಲ್ಲ ನಾವು, ಕುಮಾರ್ ಅಂತಲೇ ಕರೆದಿದ್ದು. ಬಿಟ್ಟರೆ ತರಲೆ ಟೀ ಅಂತ ಕರಿತಾಯಿದ್ವಿ. ಟೀ ಅನ್ನೋದು ನಮ್ಮ ಒಂದು ಅಡ್ಡ ಹೆಸರು, ತರಲೆ ಅಂದರೆ ಟೀ ಅಂತ ಹೇಳಿ ಮಾಡ್ತಾಯಿದ್ದು. ಅವಾಗಿಂದನೇ ಚೇಷ್ಟೆ, ಭಾಳ ಚೇಷ್ಟೆ. ಬಟ್ ಎಲ್ಲದಕ್ಕೂ ಒಂದು ಹಿತಮಿತವಾಗಿ ನೋಡ್ಕೊಂಡು ಹೋಗೋ ನಮ್ಮನ್ನಾಗಿ. ಅದು ಎಸ್ಪೆಷಲಿ ದಿಗ್ಗಜರು ಮಾಡಬೇಕಾದ್ರೆ ಈ ಕಡೆ ಅಂಬರೀಷು, ಆ ಕಡೆ ವಿಷ್ಣು, ಅಯ್ಯೋ ದೇವ್ರೆ, ಅದೊಂದು ಗಲಾಟೆ. ಆ ಪಿಕ್ಚರ್ ಶೂಟಿಂಗ್ ಮೈಸೂರಲ್ಲಿ ಮಾಡಿದ್ದೇ ನಮಗೆ ಗೊತ್ತಾಗಲಿಲ್ಲ, ಅಷ್ಟು ಮಜಾ ಸಿಕ್ತು. ವಿ ಎಂಜಾಯ್ಡ್ ಎವ್ರಿ ಫ್ರೇಮ್ ಆಫ್ ಅವರ್ ಇದು ಪಿಕ್ಚರೈಸೇಷನ್, ಭಾಳ ಎಂಜಾಯ್ ಮಾಡಿದ್ದೀವಿ. ಇದೆಲ್ಲ ಹೊರತುಪಡಿಸಿ ಈಗ ವಿಶ್ವದಾದ್ಯಂತ ಈಗಾಗಲೇ ಕಾತರತೆಯನ್ನು ಹುಟ್ಟಿಸಿರ್ತಕ್ಕಂಥದ್ದು ಟಾಕ್ಸಿಕ್ ಸಿನಿಮಾ. ಸೊ ಯಶ್ ಅವ್ರ ಬಗ್ಗೆ ಹೇಳೋದಾದ್ರೆ? ಯಶ್ ಬಗ್ಗೆ ಏನು ಹೇಳಿ, ಎಲ್ಲೋ ಹೋಗ್ಬಿಟ್ಟಿದ್ದಾನೆ ಅವನು. ಹಿ ಹ್ಯಾಸ್ ಆಲ್ರೆಡಿ ರೀಚ್ಡ್ ದಿ ಎಂಟೈರ್ ವರ್ಲ್ಡ್, ಪ್ರಪಂಚವನ್ನೇ. ಇದಕ್ಕೆ ನನಗೆ ಒಂದು ಹೆಮ್ಮೆ ಏನಂದ್ರೆ, ಯಶ್ ನಮ್ಮ ತಂಡದ ಕೆಲಸ ಮಾಡ್ತಾಯಿದ್ದ ಅಂತ ಭಾರಿ ಭರವಸೆ ಇಟ್ಕೊಂಡಂಥ ನಟ ಅವನು. ನಮ್ಮ ಬೆನಕದಲ್ಲೇ ಇದ್ದಿದ್ದು ನವೀನ್ ಗೌಡ ಅಂತ ಅವನ ಹೆಸರು, ನವೀನ್ ಅಂತ ಕರಿತಾ ಇದ್ದಿದ್ದು. ತುಂಬ ಸ್ಕ್ರ್ಯಾಪಿಂದ ಬಂದಿದ್ದಾನೆ ಅವನು. ಹಿ ಹ್ಯಾಸ್ ಕಮ್ ಫ್ರಮ್ ದ ಕಸ ಗುಡಿಸಿ ನಮ್ಮ ಬೆನಕದಲ್ಲಿ, ಆಮೇಲೆ ಸಣ್ಣ ಪಾತ್ರೆಗಳು ಮಾಡ್ಕೊಂಡು. ನಾನೇ ಹೇಳ್ತಾಯಿದ್ದೆ, ಇಷ್ಟೊಂದು ಚೆನ್ನಾಗಿದ್ದಾನೆ ಸುರುದ್ರಿಪಿ, ಇವ್ನು ತೊಗೊಂಡು ಬೇರೆ ಬೇರೆ ರೋಲ್ಗಳು ಕೊಡ್ತಿರಲ್ಲೋ, ಹೀರೋನೇ ಮಾಡಿಬಿಡ್ರು ಅಂತಲೇ ಹೇಳ್ತಾಯಿದ್ವಿ. ಆ್ಯಕ್ಚುಲಿಗೆ ಹೈವನದಲ್ಲಿ ಅವನ ದೇವದತ್ತ ಮಾಡಬೇಕು ಅಂತ ಇದ್ವಿ. ಅಷ್ಟರೊಳಗೆ ಅವನ ಅದೃಷ್ಟ ಜಾಸ್ತಿ ಆಗಿಬಿಡ್ತು. ಅವನ ಅದೃಷ್ಟ ಬಂದು ಸಿನಿಮಾಗೆ ಬಂದುಬಿಟ್ಟ, ಸೀರಿಯಲ್ಗೆ ಬಂದುಬಿಟ್ಟ. ಅಲ್ಲೂ ಟಕ 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 ಅಂತ ಇರ್ತಾ ಬಂದ. ಮತ್ತೆ ನಾನು ಭೇಟಿಯಾಗಿದ್ದು ರಾಜಾ ಹುಲಿನಲ್ಲಿ ಮೇಘ್ನ ಜೊತೆ ಮಾಡಿದಾಗ ನೋಡಿದೆ. ಅಮೇಝಿಂಗ್. ಇವತ್ತು ನಾವೆಲ್ಲ ಇಡೀ ಕರ್ನಾಟಕ ಹೆಮ್ಮೆ ಪಡಬೇಕಾದಂಥ ನಟ ಅದು ಯಶ್. ನನಗೆ ಆ ರೀತಿ ನನಗೆ ಇವರು ಬೆಸ್ಟು ಅವರು ಬೆಸ್ಟು ಅಂತ ಎಲ್ಲರೂ ನನ್ನ ಕನ್ನಡದಲ್ಲಿ ಬಂದಂತಹ ಪ್ರತಿಯೊಬ್ಬ ನಟನ ಬಗ್ಗೆ ನನಗೆ ಅತ್ಯಂತ ಗೌರವ ಇದೆ. ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ದಾರೆ, ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ ನಾನು.
ಮುಖ್ಯವಾಗಿ ನನಗೆ ಏನಪ್ಪ ಅಂದರೆ ಯಶ್ ಬಗ್ಗೆ ನೀವು ಕೇಳಿದ್ರಿಂದ ಹೇಳ್ತಾ ಇರೋದು ವೆರಿ ಪ್ರೌಡ್ ಮೂಮೆಂಟ್. ಯಾಕೆಂದರೆ ಇಡೀ 26ಕ್ಕೆ ಇಡೀ ವಿಶ್ವವೇ ಕಣ್ತಿಗೆ ಬೆರಗಿನಿಂದ ನೋಡ್ತಾಯಿದೆ. ಏನಾಗುತ್ತೆ ಈ ಸ್ಕ್ರೀನ್ ಬ್ಲಾಸ್ಟ್ ಆಗುತ್ತೆ ಅಂತೆಲ್ಲ ಇದೆ. ಒಂದು ಪ್ರೌಡೆಸ್ಟ್ ಮೂಮೆಂಟ್ ಆಫ್ ದಿ ಫಾರ್ ದಿ ಕನ್ನಡಿಗಾಸ್. ನಮ್ಮ ಹುಡುಗ ಬಾನೆತ್ತರಕ್ಕೆ ಏರಿದಾನೆ ಅನ್ನೋದು ನಮ್ಮ ಖುಷಿ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಿಷ್ಟು ಸುಂದರ್ ರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಜ್ವಲ್ ಜೊತೆ ಧನು ಎಲ್ಗಚ್, ರಾಜ್ ನ್ಯೂಸ್, ಬೆಂಗಳೂರು.